ಇವತ್ತು ಕೊನೆಯ ದಿನದ ವಿಧಾನಸಭೆ ಕಲಾಪ ಇದೆ. ಆದರೆ ಕೊನೆಯ ದಿನವಾದ ಇವತ್ತೂ ಕೂಡ ಕಲಾಪದಲ್ಲಿ ಸದ್ದು ಗದ್ದಲ ಏರ್ಪಾಡಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕಾರಣ ಇಷ್ಟೇ, ಮನ್ರೇಗಾ ಚರ್ಚೆಗೆ ಅವಕಾಶವನ್ನ ಕೇಳಲಾಗಿತ್ತು. ಕಾಂಗ್ರೆಸ್ನವರು ಅವಕಾಶವನ್ನು ನೀಡಿದ್ದಾರೆ ಸ್ಪೀಕರ್. ಕಾಂಗ್ರೆಸ್ನವರು ಪ್ರಮುಖವಾಗಿ ಈ ಒಂದು ಅಧಿವೇಶನದಲ್ಲಿ, ಈ ಒಂದು ಕಲಾಪದಲ್ಲಿ ಮನ್ರೇಗಾ ಚರ್ಚೆಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರು. ಮನ್ರೇಗವನ್ನ ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ಬೇಕು, ಯಾವ ರೀತಿಯಾಗಿ ವಿರೋಧಿಸಬೇಕು ಅಂತ ಎರಡೂ ಕಡೆಯಿಂದಲೂ ಪ್ಲಾನ್ ಆಗಿತ್ತು. ಆದರೆ ಈ ವಿಚಾರ ಚರ್ಚೆಗೆ ಬರ್ತಾ ಇದ್ದ ಹಾಗೇನೆ ಸದ್ದು ಗದ್ದಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಕೇಂದ್ರದ ವಿರುದ್ಧ ಖಂಡನ ನಿರ್ಣಯವನ್ನ ಮಂಡಿಸಿದ್ದಾರೆ ಸಿಎಂ. ಇವತ್ತು ಅದ್ರ ಬಗ್ಗೆ ಚರ್ಚೆಗೆ ಸಂಪೂರ್ಣವಾಗಿ ಅವಕಾಶವನ್ನ ನೀಡಲಾಗಿದೆ. ಆದರೆ ವಿರೋಧ ಪಕ್ಷದವರಿಗೆ, ಬಿಜೆಪಿಯವರಿಗೆ, JDSನವರಿಗೆ ಇದು ಬೇಕಾಗೇ ಇಲ್ಲ, ಬೇಡ ನಮಗೆ ಇದು. ನಾವು ಫೋಕಸ್ ಮಾಡ್ತಾ ಇರೋದೇನು, ಈ ಸರ್ಕಾರದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ, ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ವೈರಲ್ ಆಗ್ತಾ ಇದೆ. ಮೊದಲು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜೀನಾಮೆ ಕೊಡಿಸಿ ಆ ಸಚಿವರದು, ಆಮೇಲೆ ಮುಂದಿನ ನೋಡೋಣ ಅಂತ ಬಿಜೆಪಿಯವರು ಪಟ್ಟು ಹಿಡಿದು ಕೂತಿರೋದು. ಅದಕ್ಕೆ ಅಂತ ಅಹೋರಾತ್ರಿ ಧರಣಿ ಎಲ್ಲ ಮಾಡಿದ್ದಾರೆ. ಇದೀಗ ಇವತ್ತು ಕೊನೆಯ ದಿನ ಆಗಿದ್ರೂ ಕೂಡ ಇದೇ ವಿಚಾರ ಪ್ರತಿಧ್ವನಿಸಿ ಕಲಾಪ ಬಲಿ ಆಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಗದ್ದಲದ ಮಧ್ಯೆಯೂ ಖಂಡನ ನಿರ್ಣಯ ಪಾಸ್ ಸಾಧ್ಯತೆ. ಕೇಂದ್ರ ಸರ್ಕಾರದ ವಿರುದ್ಧ ಖಂಡನ ನಿರ್ಣಯ ಪಾಸ್. ಕೇಂದ್ರ ರಾಷ್ಟ್ರಪತಿಗಳಿಗೆ ನಿರ್ಣಯ ರವಾನಿಸಲಿರುವಂತಹ ಸದನ. ನೋಡಿ, ಕಾಂಗ್ರೆಸ್ನವರು ಈ ವಿಚಾರವನ್ನ ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಈ ವಿಚಾರವನ್ನ ಮಾತಾಡಲೇಬೇಕು, ವಿರೋಧಿಸಲೇಬೇಕು, ಅದೊಂದು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ ನಲ್ಲಿ ಕಾಂಗ್ರೆಸ್ನವರು ಇರುವಂತದ್ದು. ಆದರೆ ಬಿಜೆಪಿಗರಿಗೆ ಇದು ಬೇಕಾಗಿಲ್ಲ, ಇದು ಯಾವುದೇ ಕಾರಣಕ್ಕೂ ಬೇಡ, ಇದ್ರ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಇದೆಯಲ್ವಾ, ಅದ್ರ ಬಗ್ಗೆ ನೀವು ಮಾತಾಡಿ, ಆಕ್ಷನ್ ತೆಗೆದುಕೊಳ್ಳಿ. ಈಗಾಗಲೇ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂರಲಾಗಿದೆ. ಆ ಕಡೆ ತಿಮ್ಮಾಪುರ್ ಅವರು, ನಾನು ಏನ್ರಿ ಮಾಡಿದ್ದೀನಿ, ಯಾವುದೋ ಕಟ್ಟುಕತೆಗೆಲ್ಲ ರಾಜೀನಾಮೆ ಕೊಡೋದಕ್ಕಾಗಲ್ಲ, ಜಸ್ಟ್ ಆರೋಪಗಳಷ್ಟೇನೆ. ಈ ಥರದ ಆರೋಪ ನೀವು ಅಧಿಕಾರದಲ್ಲಿದ್ದಾಗ ಬಂದಿರಲಿಲ್ವಾ? ಅಶೋಕ್ ಅವ್ರ ಮೇಲೆ ಬಂದಿರಲಿಲ್ವಾ? ಇನ್ನೊಬ್ರ ಮೇಲೆ ಬಂದಿರಲಿಲ್ವಾ? ಮತ್ತೊಬ್ರ ಮೇಲೆ ಬಂದಿರಲಿಲ್ವಾ? ನೀವಾಗ ರಾಜೀನಾಮೆ ಕೊಟ್ಟಿದ್ರಾ? ಈ ಥರದ್ದೆಲ್ಲ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಎರಡೂ ಕಡೆಯಿಂದಲೂ ಕೂಡ, ಆಡಳಿತ ಪಕ್ಷ, ವಿರೋಧ ಪಕ್ಷ ಎರಡೂ ಕಡೆಯಿಂದಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗೋದ್ರ ಜೊತೆಗೆ ಗದ್ದಲ, ಕೋಲಾಹಲ ಸೃಷ್ಟಿಯಾಗಿ ಕಲಾಪ ಅರ್ಧಕ್ಕೆ ಬಲಿಯಾಗಬಹುದಾದ ಸಾಧ್ಯತೆಗಳಂತೂ ಇದೆ. ನಿನ್ನೆ ರಾತ್ರಿನೇ ಜಾಗಟೆ ಬಾರಿಸ್ಕೊಂಡು ಹಾಡೆಲ್ಲ ಹೇಳ್ಕೊಂಡು ಧರಣಿ ಕೂತಿದ್ರು. ನಾವು ಇದನ್ನು ಮಾತ್ರ ಬಿಡದೇ ಇಲ್ಲ, ಇದೇ ಹೋರಾಟವನ್ನು ಮಾಡ್ತೀವಿ ಅಂತ ಬೆಳಗ್ಗೆನೂ ಕೂಡ ಅದನ್ನೇ ಮುಂದುವರಿಸ್ತಾರೆ. ನೋಡಿ, ಮನ್ರೇಗಾ ವಿಚಾರದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ತಯಾರಿಯನ್ನು ಮಾಡಿಕೊಂಡಿತ್ತು. BJP ತೆಗೆದುಕೊಂಡಿರುವಂಥ ಈ ನಿರ್ಧಾರ ಏನಿದೆ, ಈ ನಿರ್ಧಾರದಿಂದ ತುಂಬ ಜನ ಕಾರ್ಮಿಕರಿಗೆ ಸಮಸ್ಯೆ ಆಗತ್ತೆ, ಅನ್ಯಾಯ ಆಗತ್ತೆ, ಮೋಸ ಆಗತ್ತೆ. ಯಾರೆಲ್ಲ ಕಾರ್ಮಿಕ ವಲಯದಲ್ಲಿ ಇದ್ರೋ, ಕಾರ್ಮಿಕರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೋ ನಿರುದ್ಯೋಗಿಗಳಾಗ್ಬಿಡ್ತಾರೆ. ತುಂಬ ದೊಡ್ಡ ಮಟ್ಟಿನ ದುಷ್ಪರಿಣಾಮ ಬೀರತ್ತೆ. ಇದು ಸರಿಯಲ್ಲ. ಗ್ರಾಮ ಗ್ರಾಮಕ್ಕೂ, ಹಳ್ಳಿಗೂ ನಾವು ವಿಚಾರವನ್ನು ತಲುಪಿಸ್ತೀವಿ, ರೀಚ್ ಮಾಡ್ತೀವಿ. BJP ತೆಗೆದುಕೊಂಡಿರುವಂಥ ನಿರ್ಧಾರ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೇಂದ್ರ ಬೇಕು ಅಂತ ಕಾಂಗ್ರೆಸ್ನವರನ್ನ ವಿರೋಧಿಸೋಕೆ ಅಂತ ಈ ಥರದ್ದೆಲ್ಲ ನೀತಿ ಜಾರಿಗೆ ತರ್ತಾ ಇದೆ. ಬಟ್ ಇದು ವರ್ಕೌಟ್ ಆಗಲ್ಲ, ಇದರಿಂದ ಅನ್ಯಾಯ ಆಗತ್ತೆ, ಇದರಿಂದ ಮೋಸ ಆಗತ್ತೆ ಅಂತ ಕಾಂಗ್ರೆಸ್ನವರು ಇದನ್ನ ಜಗಜ್ಜಾಹೀರು ಮಾಡಬೇಕು, ಎಲ್ಲಾ ಕಡೆ ರೀಚ್ ಆಗೋ ತರ ಮಾಡಬೇಕು. ಬಿಜೆಪಿಗರಿಗೆ ಇದು ಮುಜುಗರ ಆಗೋ ಥರದಲ್ಲಿ ಆಗಬೇಕು, ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತ ಪ್ರಯತ್ನ ಆಗಬೇಕು ಅಂತ ಕಾಂಗ್ರೆಸ್ನವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಿದ್ದು. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಅಂತಾನೆ ಬಿಜೆಪಿ ಅವರು ಎರಡು ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಮುಂಚಿತವಾಗಿ. ಒಂದು ನೀರಾವರಿ ಇಲಾಖೆಯಲ್ಲಿನ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ, ಇನ್ನೊಂದು ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ, ಅಲ್ಲಿ ದುಡ್ಡು ಹೊಡೆಯುವ ಕೆಲಸ ಆಗಿದೆ, ಈ ಥರದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಸಂಘದವರು ಆರೋಪ ಮಾಡಿದ್ದಾರೆ, ಆಡಿಯೋ ವೈರಲ್ ಆಗ್ತಾ ಇದೆ. ತಿಮ್ಮಾಪುರ್ ಅವರು, ಅವರ ಪುತ್ರ ಇಬ್ರು ಕೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಡೆದಿದೆಯೋ ಇಲ್ವೋ ಸೆಕೆಂಡ್ರಿ, ಫಸ್ಟ್ ರಾಜೀನಾಮೆ ಕೊಡಿಸಿ ಆಮೇಲೆ ತನಿಖೆ ಮಾಡೋದಕ್ಕೆ ಹೇಳಿ. ದೂರು ಕೊಟ್ಟಾಗಿದೆ, ಆದ್ರೂ ಯಾಕೆ ತನಿಖೆ ಆಗ್ತಾ ಇಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ.